ಇದು ನಾನು ನಮ್ಮ ಹಬ್ಬದ ಬಗ್ಗೆ ಮಾಡ್ತಿರೋಂಥ ಸೆಕೆಂಡ್ ವಿಡಿಯೋ. ಲೈಕ್ ಅಂದರೆ ನಮ್ಮ ಹಬ್ಬ ಸ್ಟಾರ್ಟ್ ಆಗೋದೆ ಮಾರ್ನಿಂಗ್ ಉರುಳು ಸೇವೆ ಮೂಲಕ. ಹಾಗೆ ಗರ್ಭಗುಡಿಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಈವ್ನಿಂಗ್ ದೀಪೋತ್ಸವ ಪೂಜೆಗೆ ರೆಡಿ ಆದ್ವಿ. ಅಂದರೆ ದೀಪೋತ್ಸವಕ್ಕೆ ನಮ್ಮ ಕಡೆಯಿಂದ ದೀಪ ಹಚ್ಚಬೇಕಾಗಿತ್ತು, ಅದಕ್ಕೋಸ್ಕರ ದೀಪ ಹಚ್ಚಿಬಿಟ್ಟು ಬಂದ್ವಿ. ಈ ದೀಪ ಬೆಳಗೋದ್ರ ಮೂಲಕ ಆದಷ್ಟು ನಮ್ಮ ಪಾಪ ಕರ್ಮಗಳನ್ನ ಕಡಿಮೆ ಮಾಡಪ್ಪ ಅಂತ ಬೇಡ್ಕೊಂಡಿದ್ದು ಆಯಿತು. ಯಾಕೆಂದರೆ ಮನುಷ್ಯ ಜನ್ಮ ಅಲ್ವಾ, ನಾವೇನು ದೇವರಲ್ಲ. ಆದಷ್ಟು ನಮ್ಮ ಪಾಪ ಕರ್ಮಗಳನ್ನ ತೊಳೆದಾಕ್ಬಿಡಪ್ಪ, ಆದಷ್ಟು ಒಳ್ಳೇದು ಮಾಡುವಂಥ ಒಳ್ಳೆ ಬುದ್ಧಿ ಕೊಡು, ಆ ಸೂಚನೆಗಳಿಗೆ ಒಳ್ಳೇದು ಮಾಡೋಷ್ಟು ಮಾಡು ನಮ್ಮ ಕೈಯಿಂದ ಅಂತ ಬೇಡ್ಕೊಂಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಕಂಪ್ಲೀಟಾಗಿ ನಡೆದಿದ್ದೆಲ್ಲ ಜಾತ್ರೆನೇ. ಜಾತ್ರೆನೇ ನಡೀತಾ ಹೋಗಿದ್ದು. ಇದೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಕಂಪ್ಲೀಟಾಗಿ ನೋಡಿ ಎಲ್ಲೂ ನೋಡೋಕ್ಕೆ, ದೇವ್ರು ಕೂಡ ನೋಡೋಕ್ಕೆ ನಮಗೆ ಜಾಗ ಸಿಗೋಲ್ಲ. ಕಂಪ್ಲೀಟಾಗಿ ಅಷ್ಟು ಕ್ರೌಡ್ ಗ್ಯಾದರ್ ಆಗುತ್ತೆ. ನೆಕ್ಸ್ಟ್ ನೋಡಿ ಅಲ್ಲಿ ನೆಕ್ಸ್ಟ್ ನಾನಿಲ್ಲಿ ವಿಡಿಯೋ ಮಾಡ್ತಿರೋದು ಜಾತ್ರೆದು ನೋಡಿ. ನೆನ್ನೆ ಇಲ್ಲೆಲ್ಲ ವಿಡಿಯೋ ಮಾಡಿದಾಗ 1% ಕೂಡ ಜನ ಇರಲ್ಲ, ಯಾಕೆಂದರೆ ಪ್ರಿಪ್ರೇಷನ್ ಆಗಿತ್ತು. ಇವಾಗ ಕಂಪ್ಲೀಟಾಗಿ ಕ್ರೌಡ್ ಗ್ಯಾದರ್ ಆಗಿದೆ. ಇದಾಗಿತ್ತು ನಮ್ಮ ಜಾತ್ರೆಯ ಕಂಪ್ಲೀಟ್ ವಿಡಿಯೋ. ಕಂಪ್ಲೀಟ್ ಅಪ್ಡೇಟ್ ನಾಳೆ ಬೆಳಗ್ಗೆ ನಾನು ಇನ್ನೊಂದು ವಿಡಿಯೋ ಮೂಲಕ ನಾನು ಮೀಟ್ ಮಾಡ್ತೀನಿ.